ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ಗೌಡ ಲೈಫ್ ಸ್ಟೈಲ್. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನನ್ನ ಭಾವನೆ. ನಾನು 3-4 ದಿನದಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ಮಾಡೋಕ್ಕಾಗಿಲ್ಲ. ನಾನು ಇಡ್ಲಿ ಮಾಡೋಣ ಅಂತ ಹೇಳಿ 3 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆ ಹಾಕಿ 1 ಸ್ಪೂನ್ ಮೆಂತ್ಯ 1 ಸ್ಪೂನ್ ಕಡಲೆಬೇಳೆ ಹಾಕಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ 3-4 ಸಾರಿ. ಇದು ಡಿಪೋ ಅಕ್ಕಿ ನಾನು ತಗೊಂಡಿರೋದು. ಇದನ್ನು 3-4 ಸಾರಿ ತೊಳೆದು ನೆನೆಸಿ ಮತ್ತು ಇಡ್ಲಿಗೆ ಬೇಕಾದ ಹದವಾಗಿ ನಾನು ಇಟ್ಕೊಂಡಿದ್ದೀನಿ. ಇದನ್ನು ರುಬ್ಬಿಟ್ಟಿದ ನಂತರ ನೆಕ್ಸ್ಟ್ ಡೇಗೆ ಈ ರೀತಿಯಾಗಿ ಇಟ್ಟು ಚೆನ್ನಾಗಿ ಉಕ್ಕಿ ಬಂದಿತ್ತು. ಇದರಲ್ಲಿ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನ ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಪಾತ್ರೆಯಲ್ಲಿ ನೀರು ಹಾಕಿ ಕಾಯ್ಲಿಕ್ಕೆ ಇಟ್ಬಿಟ್ಟು ನಾನು ಪ್ಲೇಟ್ಗೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾಯಿದ್ದೀನಿ. ಪ್ಲೇಟ್ಗೆ ನಾನು ಮೊದಲಿಗೆ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ. ಎಣ್ಣೆ ಸವರ್ಕೊಂಡು ಅದಾದ ನಂತರ ಇಡ್ಲಿ ಹಿಟ್ಟಲ್ಲಿ ಸ್ವಲ್ಪ ಹಿಟ್ಟನ್ನು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಉಳಿದಂಥ ಹಿಟ್ಟಿಗೆ ಉಪ್ಪು ಸೇರಿಸ್ಕೊಂಡು ಇದರಲ್ಲಿ ನಾನು ಪ್ಲೇಟ್ಗಳಿಗೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ 3 ಪ್ಲೇಟಿಗೂ ನಾನು ಹಿಟ್ಟನ್ನು ಸೇರಿಸಿದ ನಂತರ ಇದಕ್ಕೆ ಮೇಲ್ಗಡೆ ಎಳ್ಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಳ್ಳು ಹಾಕೋದ್ರಿಂದ ಇಡ್ಲಿ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ, ಮಕ್ಕಳು ಕೂಡ ತಿಂತಾರೆ ಅಂತ ಹೇಳಿ, ಚೆನ್ನಾಗೂ ಕಾಣಿಸುತ್ತೆ ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು 10 ನಿಮಿಷ ಬೇಯೋಕ್ಕೆ ಇಟ್ಟಿದ್ದೀನಿ. ಇಡ್ಲಿಗೆ ಚಟ್ನಿ ಮಾಡೋಣ ಅಂತ ಮತ್ತೊಂದು ಬಾಣಲಿನಲ್ಲಿ ಕಡಲೆಬೀಜ ಹುರ್ಕೊಳ್ತಾ ಇದ್ದೀನಿ. ಕಡಲೆಬೀಜ ಕೆಂಪುಗೆ ಬಾಯಿ ಬಿಟ್ಕೊಂಡಿದೆ, ನೋಡ್ತಾ ಇರಿ. ಈ ರೀತಿಯಾಗಿ ಅದಕ್ಕೆ ನಾನು ಹುರ್ಕೊಂಡು ತಣ್ಣಗಾಗಲಿಕ್ಕೆ ಒಂದು ಪ್ಲೇಟಿಗೆ ಹಾಕಿದ್ದೀನಿ. ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ದೊಡ್ಡದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, 10-12 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ನಾನು ಇದನ್ನು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ 2 ಟೊಮೊಟೊ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ. 1 ರೆಂಬೆ ಕರಿಬೇವು ಹಾಕಿದ್ದೀನಿ ಮತ್ತು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಅದನ್ನು ನಾನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಚಟ್ನಿ ಚೆನ್ನಾಗಿ ಬರುತ್ತೆ. ಇದಕ್ಕೆ 1 ಸ್ಪೂನ್ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. 7-8 ಎಸಳು ಬೆಳ್ಳುಳ್ಳಿನೂ ಕೂಡ ನಾನು ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡಿದ್ದೀನಿ. ಹಾಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ತಣ್ಣಗಾಗಲಿಕ್ಕೆ ನಾನು ಬಿಟ್ಟು ತಣ್ಣಗಾಗಿದ ನಂತರ ಜಾರ್ಗೂ ಸೇರಿಸ್ಬಿಟ್ಟು ಪಕ್ಕಕ್ಕೆ ಇಡ್ತಾಯಿದ್ದೀನಿ. ಮತ್ತು ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ ಅರ್ಧ ಈರುಳ್ಳಿ, 2 ರೆಂಬೆ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಂದು ಬಣ್ಣ ಬರೋ ತನಕ ನಾವು ಎಣ್ಣೆಯಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಚಟ್ನಿ ಟೇಸ್ಟಾಗಿ ಬರುತ್ತೆ. ಹಸಿ ಸ್ಮೆಲ್ ಇದ್ದರೆ ಚಟ್ನಿ ಬೇಗ ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಜಾರ್ಗೆ ನಾನು ಕಡಲೆಬೀಜ ಸೇರಿಸ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಕಾಯಿ ತುರಿನೂ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ನೋಡಿ, ಈ ಒಂದು ಅದಕ್ಕೆ ನಾನು ರುಬ್ಕೊಂಡಿದ್ದೀನಿ. ಅಷ್ಟರಲ್ಲಿ ಒಗ್ಗರಣೆ ಮಾಡಿದಂಥ ಈರುಳ್ಳಿ ತಣ್ಣಗಾಗಿತ್ತು. ಅದಕ್ಕೆ ನಾನು ರುಬ್ಬಿದಂಥ ಚಟ್ನಿನ ಸೇರಿಸ್ಕೊಳ್ತಾ ಇದ್ದೀನಿ. ಜಾರಲ್ಲಿ ಸ್ವಲ್ಪ ನೀರು ನಾನು ಜಾರನ್ನು ತೊಳೆದು ಅದರಲ್ಲೇ ಸ್ವಲ್ಪ ನೀರನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಒಂದು ಅದಕ್ಕೆ ನಾನು ನೋಡಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ. ಚಟ್ನಿ ಕೂಡ ರೆಡಿ ಆಯಿತು. ಅಷ್ಟರಲ್ಲಿ ಇಡ್ಲಿ ಕೂಡ ಬೆಂದಾಗಿತ್ತು. ಅಮ್ಮಗೆ ತಿನ್ನಲಿಕ್ಕೆ ಹಾಕ್ಕೊಟ್ಬಿಟ್ಟು ನಾನು ಲೆಮನ್ ಟೀ ಮಾಡಿ ನಾನು, ನಮ್ಮ ಮನೆಯವರು, ನಮ್ಮ ಬ್ರದರ್ 3 ಜನನೂ ಕುಡಿದು ಹೊಲದಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನು ಕೂಡ ನಾನು ಮಾಡಿಕೊಂಡೆ. ಸಮಯ ಆಗಲೇ 8 ಗಂಟೆ ಆಗಿತ್ತು. 8 ಗಂಟೆಯಲ್ಲಿ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು 10 ಗಂಟೆಗೆ ಕೆಲಸಕ್ಕೆ ಹೋಗಬೇಕು. ಅಷ್ಟರಲ್ಲಿ ಇದನ್ನು ಮುಗಿಸೋಣ ಅಂತ ಹೇಳಿ ಇದರಲ್ಲಿರೋ ಗಿಡ ಎಲ್ಲ ಜಾಸ್ತಿ ಮಂದ ಬಿಟ್ಬಿಟ್ಟಿದ್ವಿ. ಗಿಡಗಳನ್ನ ಕಾಳನ್ನ ಬಿಡಬೇಕಾದ್ರೆ ಜಾಸ್ತಿ ಕಾಳು ಬಿಟ್ಬಿಟ್ಟಿದ್ವಿ. ಗಿಡ ಎಲ್ಲ ಪೂರ್ತಿ ಹುಟ್ಟು ಬಂದಿತ್ತು. ಈ ರೀತಿ ಜಾಸ್ತಿ ಗಿಡ ಇದ್ದರೆ ಫಲ ಜಾಸ್ತಿ ಬಿಡಲ್ಲ, ಕಾಯಿ. ಅದಕ್ಕೋಸ್ಕರ ಅದನ್ನೆಲ್ಲ ತೆಗೆದು ತೆಳ್ಳಗೆ ಮಾಡ್ತಾಯಿದ್ದೀವಿ. ನೋಡಿ, ಆ ಕಡೆಯಿಂದೆಲ್ಲ ಮಾಡ್ಕೊಂಡು ಬಂದಿದೆ. ಇಷ್ಟು ಗಿಡನ ನಾನು ತೆಕ್ಕೊಂಡಿದ್ದೀನಿ. ಇಷ್ಟು ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು. ಇದನ್ನೆಲ್ಲ ತೆಗೆದು ತೋಟದ ಹತ್ರ ಆಡು ಮರಿ ಇದೆ, ಮೇಕೆಗೆ ಅಂತ ಅದನ್ನು ತಗೊಂಡೋಗಿ ಕೊಟ್ಬಿಟ್ಟು ಬಂದರು ನಮ್ಮ ಮನೆಯವರು. ಅಷ್ಟರಲ್ಲಿ ಅಲ್ಲೂ ಕೂಡ ಬೋರ್ವೆಲ್ ಗಾಡಿ ಬಂದಿತ್ತು. ಅಲ್ಲಿ ಬೋರ್ ಪ್ರಾಬ್ಲಮ್ ಆಗಿತ್ತು. ಆ ವಿಡಿಯೋನ ಕೂಡ ನಾನು ನಿಮಗೆ ಪೂರ್ತಿಯಾಗಿ ಅಪ್ಲೋಡ್ ಮಾಡ್ತೀನಿ. ಬೋರಲ್ಲೆಲ್ಲ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ. ನೀವು ಕೂಡ ಆ ಥರ ಪ್ರಾಬ್ಲಮ್ ಇದ್ದರೆ ಈ ಥರ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಮತ್ತು ನಾನು ಅಲ್ಲಿಂದ ಬಂದು ಕೆಲಸಕ್ಕೆ ಹೋಗ್ಬಿಟ್ಟೆ. ಕೆಲಸಕ್ಕೆ ಹೋಗಿ ಕೆಲಸದಿಂದ ಬಂದ ನಂತರ 4 ಗಂಟೆಗೆ ಬಂದು ಸ್ವಲ್ಪ ನಾನು ರೆಸ್ಟ್ ಮಾಡಿ ಆಮೇಲೆ ಬಟ್ಟೆ ಕಟ್ ಮಾಡೋಣ ಅಂತ ಹೇಳಿ ಬಟ್ಟೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬ್ಲೌಸ್ ಇದೆ, ಹೊಲಿಯೋಕ್ಕೆ ಕೊಟ್ಟಿದ್ದಾರೆ. ನನ್ನ ಕೆಲಸಗಳ ಮಧ್ಯದಲ್ಲಿ ಇದು ಕೂಡ ನಾನು ಮಾಡ್ಕೋಬೇಕಾಗಿದೆ. ಇದು ಪೂರ್ತಿ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ, ಕಟ್ಟಿಂಗ್ ವಿಡಿಯೋನ, ಮೆಜರ್ಮೆಂಟ್ ಯಾವ ರೀತಿ ಅಂತ ಹೇಳಿ ಅಂತ ನಾನು ಹೋದ ವಿಡಿಯೋದಲ್ಲಿ ಹೇಳಿದೆ. ಇದರಲ್ಲೂ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಪೂರ್ತಿ ಮೆಜರ್ಮೆಂಟು. ಮತ್ತೊಂದು ಸಾರಿ ನಾನು ಫ್ರೀ ಇರಬೇಕಾದ್ರೆ ಯಾವಾಗಲಾದರೂ ನಾನು ಯಾವ ರೀತಿ ಮೆಜರ್ಮೆಂಟ್ ತಗೊಳ್ತೀನಿ ಅನ್ನೋದನ್ನ ಡೀಟೇಲಾಗಿ
ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾನಿಲ್ಲಿ 3 ಲೈನಿಂಗ್ನ ಸೇರಿಸ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಲೈನಿಂಗ್ ಇದೆ, ಒಂದೇ ಮೆಜರ್ಮೆಂಟ್ ಅದು. ಅದಕ್ಕೆ ನಾನು ಒಟ್ಟಿಗೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಒಂದೇ ಮೆಜರ್ಮೆಂಟ್ದು ಜಾಸ್ತಿ ಬ್ಲೌಸ್ ಇದ್ದರೆ ಈ ರೀತಿಯಾಗಿ ಬೇಗ ಮಾಡಿಕೊಂಡು ಹೊಲಿಬೋದು. ಕಟ್ ಮಾಡಿ ಇಟ್ಕೊಬಿಟ್ರೆ ನೆಕ್ಸ್ಟ್ ಡೇ ಬಂದಾಗ ನಾನು ಕೆಲಸ ಮುಗಿಸ್ಕೊಂಡು ಬಂದಾಗ ಮತ್ತು ಒಂದು 3 ಅವರಲ್ಲಿ ಹೊಲ್ಕೊಬಿಡ್ತೀನಿ. ನಾನು ಈ ಥರ ಮಾಡ್ಕೊಳ್ತೀನಿ. ನಾನಿವಾಗ ಕಟ್ ಮಾಡ್ತಾ ಇರೋದು ಬ್ಲೌಸ್ ಬಂದು 41 ಎದೆ ಸುತ್ತಿಂದು, ಲೆಂತ್ ಬಂದು 16 ಇಂಚು. ನಾನು ಪ್ಲಸ್ 1 ಇಂಚನ್ನು ಸೇರಿಸ್ಕೊಂಡು 17 ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏನೆಲ್ಲ ಕೆಲಸಗಳನ್ನ ನಾವು ಪ್ರತಿನಿತ್ಯ ಮಾಡ್ಕೋಬೇಕಾಗುತ್ತಲ್ವ, ಒಂದೇ ಕೆಲಸ ಮಾಡಿದ್ರೆ ಆಗಲ್ಲ. ಇವತ್ತಿನ ಜೀವನ ತುಂಬ ಕಷ್ಟ ಇದೆ. ಅದಕ್ಕೋಸ್ಕರ ನಾವು ಒಂದೇ ಕೆಲಸ ಮಾಡಿದ್ರೂ ಕೂಡ ಸಾಕಾಗಲ್ಲ. ನಮ್ಮ ಅಗತ್ಯತೆಗೆ ನಾವು ಒಂದು ಕೆಲಸ ಮಾಡೋದ್ರಿಂದ ನಮಗೇನೆಲ್ಲ ಅಗತ್ಯತೆ ಇದೆಯೋ ಅದನ್ನೆಲ್ಲ ನಾವು ಪೂರೈಸ್ಕೊಳ್ಳಿಕ್ಕೂ ಆಗಲ್ಲ. ಕೆಲವೊಂದು ಕೈ ಕೆಲಸಗಳನ್ನ ನಾವು ಕಲ್ತಿದ್ರೆ ಈ ರೀತಿಯಾಗಿ ನಮಗೆ ಫ್ರೀ ಇದ್ದಂಥ ಸಮಯದಲ್ಲಿ ಮಾಡ್ಕೋಬೋದು. ನಮ್ಮ ಗಂಡಂದಿರಿಗೆ ನಾವು ಕೂಡ ಎಲ್ಪ್ ಮಾಡಿದ ರೀತಿ ಆಗುತ್ತೆ. ಒಬ್ಬರ ಮೇಲೆ ಜವಾಬ್ದಾರಿ ಬಿಟ್ಕೊಡ್ಬಾರ್ದಲ್ವ. ಅದಕ್ಕೋಸ್ಕರ ನಾನು ಇದನ್ನು ಟೈಲರಿಂಗ್ ಕಲ್ತಿರೋದ್ರಿಂದ ನನಗೆ ತುಂಬ ಅನುಕೂಲ. ಇದರಿಂದ ನೋಡಿ, ನಾನು ಸಪ್ರೇಟ್ ಕಟ್ ಮಾಡ್ಕೊಳ್ಳಲ್ಲ. ಫ್ರಂಟು ಬ್ಯಾಕು ಎರಡು ಒಟ್ಟಿಗೆ ಕಟ್ ಮಾಡ್ಕೊಳ್ಬಿಡ್ತೀನಿ. ಕೆಲವೊಬ್ಬರು ಸಪ್ರೇಟ್ ಕಟ್ ಮಾಡಿಕೊಂಡ್ರೆ ಸರಿ ಅಂತ ಹೇಳ್ತಾರೆ. ಈ ರೀತಿ ಕಟ್ ಮಾಡಿಕೊಂಡ್ರೆ ಸರಿ ಬರಲ್ಲ ಅಂತ ಹೇಳ್ತಾರೆ. ನಾವೀಗ ಕಟ್ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈ ರೀತಿಯೂ ಕಟ್ ಮಾಡ್ಕೊಬೋದು, ಚೆನ್ನಾಗಿ ಬರುತ್ತೆ. ಕಟ್ ಮಾಡಿ ನಾನು ಎತ್ತಿಟ್ಟಿದ್ದೀನಿ 3 ಬ್ಲೌಸನ್ನು. ಮತ್ತು ಸ್ಟಿಚ್ಚಿಂಗು ನಾನು ನೆಕ್ಸ್ಟು ಡೇ ಬಂದು ಮಾಡ್ಕೊಳ್ತೀನಿ. ಸಂಜೆ ಊಟಕ್ಕೆ ಟೈಮ್ ಆಗಿತ್ತು. ಊಟಕ್ಕೆ ಅಂತ ಹೇಳಿ ಊರಿಂದ ನಾನು ಬರಬೇಕಾದ್ರೆ ಅಣ್ಣೆ ಸೊಪ್ಪು ತಂದಿದ್ದೆ. ಅಣ್ಣೆ ಸೊಪ್ಪನ್ನ ಸ್ವಲ್ಪ ನೀರಲ್ಲಿ ಕಾಯಕ್ಕಿಟ್ಟು, ನೀರು ಕಾದ ನಂತರ ತೊಳೆದಂಥ ಅಣ್ಣೆ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಸೊಪ್ಪನ್ನು ಕೂಡ ನಾವು ಉಪ್ಪು ಹಾಕಿ ತೊಳ್ಕೊಬೇಕು. ಉಪ್ಪು ಹಾಕೋದ್ರಿಂದ ಬ್ಯಾಕ್ಟೀರಿಯಾ ಎಲ್ಲ ಹೋಗುತ್ತೆ, ಸೊಪ್ಪು ಚೆನ್ನಾಗಿರುತ್ತೆ. ಸೊಪ್ಪು ಬೆಂದ ಮೇಲೆ ನಾನು ಇದನ್ನು ಬಸ್ಕೊಳ್ತಾ ಇದ್ದೀನಿ. ಬಸ್ದು ಇಟ್ಟಿದ್ದೀನಿ ನೋಡಿ, ನೀರು ಆ ರೀತಿ ಬಂದಿದೆ. ಆ ನೀರನ್ನು ನಾನು ಸೇರಿಸಲ್ಲ. ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು, ತಣ್ಣಗಾಗಿದ ನಂತರ ಇದಕ್ಕೆ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಮತ್ತು ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಈರುಳ್ಳಿ, ಒಂದು 2 ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಮತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ನಾನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದ ನಂತರ ಅಣ್ಣೆ ಸೊಪ್ಪು ರುಬ್ಬಿದ್ನಲ್ವ ಅದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಜಾಸ್ತಿ ಕುದಿಸ್ಕೋಬಾರ್ದು. ಇದಕ್ಕೆ ಬೇಕಾದಷ್ಟು ರುಚಿಗೆ ಉಪ್ಪು ಹಾಕಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಟ್ರೆ ಇದು ಸಾಂಬಾರು ರೆಡಿ ಆಯಿತು. ಇದಿಷ್ಟೇ. ಇದಕ್ಕೆ ನಾನು ಇದನ್ನು ಜಾಸ್ತಿ ಕುದಿಸಲಿಲ್ಲ, ಸ್ವಲ್ಪ ಬಿಸಿ ಮಾಡಿ ಈ ರೀತಿ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಬಿಟ್ಟೆ. ಇದು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ನಾನು. ಇದು ತಣ್ಣಗಾಗಿದ ಮೇಲೆ ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ, 1/4 ಲೀಟ್ರು. ನೋಡಿ ಇಷ್ಟು ಈ ರೀತಿ ಬಂದಿದೆ. ನಮಗೆ ತೆಳು ಅಂದರೆ ತುಂಬ ತೆಳು ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಈ ಒಂದು ಅದಕ್ಕಿದ್ರೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕಂದರೆ ಮಾಡ್ಕೋಬೋದು ನಾವು. ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಮಸೊಪ್ಪಿಗೆ ಅಂತ ಹೇಳಿ ನಾನು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಕೈ ನೋವಿರೋದ್ರಿಂದ ಮುದ್ದೆ ತಿರ್ಗ್ಸೋಕ್ಕಾಗಲ್ಲ ಅಂತ ಹೇಳಿ ನಮ್ಮ ಮನೆಯವರು ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಮುದ್ದೆ ಅವ್ರು ತಿರ್ಗಿಸ್ಕೊಡ್ತಾರೆ, ನಾನೇ ಅದನ್ನು ಮುದ್ದೆ ಕಟ್ಕೊಳ್ತೀನಿ. ಅದಕ್ಕೆ ನಾನು ಸೈಡಿಗೆ ಬೋಂಡ ಕೂಡ ಮಾಡಿಕೊಂಡೆ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹಪ್ಪಳ ಕೂಡ ಮಾಡಿಕೊಂಡು ಈ ರೀತಿಯಾಗಿ ಒಂದು ರಾತ್ರಿ ಊಟನ ನಾನು ರೆಡಿ ಮಾಡಿಕೊಂಡೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಡಿಯರ್ಸ್.